12ನೇ ತಾರೀಕಿಗೆ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇವತ್ತು 13ನೇ ತಾರೀಕಿಗೆ ಕಲಬುರಗಿ ಬಂದ್ ಕರೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಬ್ಬೊಬ್ಬರು ಒಂದೊಂದು ದಿನ ಹಂತವಾಗಿ ಸುದ್ದಿಗೋಷ್ಠಿ ಮಾಡುವ ನಿರ್ಧಾರ ಮಾಡಿದ್ದು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಸುಮಾರು 1500 ಕೋಟಿ ರೂಪಾಯಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಒಂದೇ 1500 ಕೋಟಿ ರೂಪಾಯಿ ಇವತ್ತು ಹಾಳಾಗಿರ್ತಕ್ಕಂಥದ್ದು ನಾವು ಅಂದಾಜು ಮಾಡೀವಿ. ಇವತ್ತು ಸರ್ಕಾರ ಏನಪ್ಪ ಅಂತಂದ್ರೆ ಜಿಲ್ಲಾಡಳಿತ 92 ಕೋಟಿ ಏನದ ವರದಿ ಸಲ್ಲಿಕೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ನಾವು 8500 ರೂಪಾಯಿ NDRF 8500 ರೂಪಾಯಿ ಅಂತ ರಾಜ್ಯ ಸರ್ಕಾರ ಅದ್ರ ಜೊತೆಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು 8500 ರೂಪಾಯಿ NDRF ಇದು ಬರಬೇಕಾದ್ರೆ ಏನು 2 ತಿಂಗಳು ಬೇಕು 3 ತಿಂಗಳು ಬೇಕು. NDRF ನಮ್ಗೆ ಹಣ ಬರಬೇಕಾದ್ರೆ ಇನ್ನು ಸಮೀಕ್ಷೆ ಕಾರ್ಯನೇ ಮುಗಿದಿಲ್ಲ. ಆಲ್ರೆಡಿ ಇವತ್ತು ಇನ್ನು ಸಮೀಕ್ಷೆ ಕಾರ್ಯ ಇವತ್ತು ಅರ್ಧನೂ ಸಮೀಕ್ಷೆ ಮುಗಿದಿಲ್ಲ. ಇವತ್ತು ನಮಗೆ ಹಣ ಬರಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರದ NDRF ಬರಬೇಕಾದ್ರೆ 3 ತಿಂಗಳು ಬೇಕು. ಏನು ಇವ್ರು ಬರಬೇಕಾದ್ರೆ ಏನು 6 ತಿಂಗಳು ಬೇಕು, ವರ್ಷ ಬೇಕು. ಅದಕ್ಕೆ ನಾವು ತಕ್ಷಣ ಮಧ್ಯಂತರ ಪರಿಹಾರ ಘೋಷಣೆ ಮಾಡಿರಿ ಅಂತೇಳಿ ನಾವು ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಮನವಿ ಮಾಡ್ಕೋತೀವಿ. ಇವತ್ತು ಶಾಶ್ವತ ಪರಿಹಾರ ಇವತ್ತು ನದಿ ಹಿನ್ನೀರಿನ ಪ್ರದೇಶಗಳು ಇವತ್ತು ಏನು ಮುಳುಗಡೆ ಆಗ್ಯಾವ ಇವತ್ತು ಅವು ಪ್ರತಿ ವರ್ಷ ಈ ಸಮಸ್ಯೆ ಇವತ್ತು ಅತಿವೃಷ್ಟಿ ಬಂದಾಗ ಮುಳುಗಡೆ ಆಗೋದು ಹೊಲ ಅವತ್ತು ಡಾಕ್ಟರ್ ಪ್ರಭುಪಾಲು ವಿರೋಧಿಗಳಾಗಿರ್ತಕ್ಕಂಥ ಶಿವಮೂರ್ತಿ ಶಿವಾಚಾರ್ಯರ ಒಂದೇನು ಒತ್ತಾಸೆ, ಈಗ ಇಂಥ ಹಳ್ಳಿಗೆ ನೀವು ನೀರು ಕೊಡಲೇಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾಗ ಅವತ್ತಿನ ಬಜೆಟ್ನಲ್ಲಿ ಸುಮಾರು 650 ಕೋಟಿಯ 46 ಹಳ್ಳಿದ್ವು ಕೆರೆಗಳು, ಇವತ್ತು 57 ಆಗಿದ್ದವು. 10 ಕರ್ಕನಹಳ್ಳಿ ಭಾಗದಲ್ಲಿ ಸೇರಿಸಿಕೊಂಡು ನಾವು ಇವತ್ತು 57 ಕೆರೆಯನ್ನ ತುಂಬಿಸೋದಕ್ಕೆ ಅವತ್ತು 250 ಕೋಟಿಯನ್ನ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಬಜೆಟ್ನಲ್ಲಿ ಅವತ್ತು ಅನುದಾನವನ್ನು ಬಿಡುಗಡೆ ಮಾಡಿತು. ತದನಂತರ ಬಂದಂತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಏನು ಆಗಿನ ಮುಖ್ಯಮಂತ್ರಿ ಅವರು HD ಕುಮಾರಸ್ವಾಮಿ ಅವರು ಅನುಮೋದನೆ ಮಾಡಿದ್ರು. ಆ ತದನಂತರ ಬಂದಂತ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವ್ರೇನು 250 ಕೋಟಿಯನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಸಿರಿಗೆರೆ ಶ್ರೀಗಳು ಈ ಬರೀ 250 ಕೋಟಿ ಕೊಟ್ಟರೆ ಆಗೋದಿಲ್ಲ, ನೀವೆಲ್ಲರೂ ಸೇರಿ ನಮಗೆ ನಮ್ಮ ಜಗಳೂರು ತಾಲೂಕಿಗೆ 650 ಕೋಟಿ ಏನಿದೆ ಅದು ಪೂರ್ಣ ಕೊಟ್ಟರೆ ನಮ್ಮ ಈ ಗ್ರಾಮಕ್ಕೆ ಎಲ್ಲ ಗ್ರಾಮಗಳ ನೀರು ಬರ್ತವೆ ಅಂತ ಹೇಳಿ ಬಹಳಷ್ಟು ಒತ್ತಡ ಹಾಕಿ ಎಲ್ಲ ಸಚಿವರಿಗೂ ಒತ್ತಡ ಹಾಕಿ ಇವತ್ತು ಒಂದೇ ಕಂತಿನಲ್ಲಿ 450 ಕೋಟಿಯನ್ನು ಬಿಡುಗಡೆ ಮಾಡಿಸಿದ್ದಕ್ಕೆ ಇವತ್ತು ನಮಗೆಲ್ಲ 57 ಕೆರೆಗೆ ನೀರು ಬರುವಂತ ಕೆಲಸವನ್ನ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಪರಮ ಪೂಜ್ಯರು ಸಹ ಯಾವ ಕಾರಣ ಎಲ್ಲ ಒಂದು ಕಾಲದಲ್ಲೂ ಸಹ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಾಲ್ವಡಿ ಶಾಸ್ತ್ರಿ ಸ್ವಾಮೀಜಿಯವರು ಇರ್ಬೋದು ಮತ್ತು ಮುಸ್ಲಿಂ ಸ್ವಾಮೀಜಿಯವರು. ಈ ಹಿಂದೆ ನಮ್ಮ ಭದ್ರಾ ಮೇಲ್ದಂಡ ಹೋರಾಟ ಸಮಿತಿಯವರ ಅಧ್ಯಕ್ಷರು ಅವರು ಅಧ್ಯಕ್ಷರಾಯಿತು, ನಾವು ಶಾಸಕರು ಇದ್ದೀವಿ. ನಾನು ಸರ್ ಅವತ್ತು ಭಿನ್ನ ಮಾಡ್ಕೊಂಡೆ, ಸರ್ ನೀವು ನೀರಾವರಿ ಮಾಡ್ತಿದ್ರಿ ಮಾಡಿ, ನಾನು ಸಹ ನಮ್ಮಲ್ಲಿ ಕೆರೆಗಳು ನೀರಿದ್ದಾವೆ, ಕೆರೆ ನೀರು ತಿನ್ನಿಸುವಂತ ಯೋಜನೆ ನಾನು ಮಾಡ್ತೀನಿ ಅಂತ. ಇಲ್ಲ ಸರ್ ನೀವು ಮಾಡಬೇಡಿ, ನಾವು ಸಮಗ್ರವಾಗಿ 2 ಏನು TMC ನೀರಿದೆಯೋ ಅದು ಇನ್ನೂ ಒಂದು TMC ನೀರು ತಗೊಂಡು ನಾವು ಇಡೀ ನಮ್ಮ ತಾಲೂಕಿನ ಏನು ನಮ್ಮ ತಾಲೂಕಿನಲ್ಲಿ 1,60,000 ಏನು ಭೂಮಿ ಇದೆ, ಉಳುವು ಭೂಮಿ ಇದೆ ಅಂತದೆಲ್ಲ ಸತ್ಕಾರ್ಯ ಮಾಡಿಕೊಂಡು ಅವರು ಸಹ ಸಾಕಷ್ಟು ಯೋಜನೆಯನ್ನ ಅವರ ಒಂದು ತಂಡ ನಮ್ಮ ಹೋಬಳೇಶು ಮತ್ತೆ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಸಾಕಷ್ಟು ನಾಗಲಿಂಗಪ್ಪ ಇರ್ಬೋದು ಬಹಳಷ್ಟು ಸಂಘ ಸಂಸ್ಥೆಗಳು ನಮ್ಮ ಜಗಳೂರಿನ ಸಂಘ ಸಂಸ್ಥೆಗಳು ಏನು